ಈಗ ಸಚಿವರು ಶಾಸಕರು ಎಲ್ಲರೂ ಕೂಡ ರಾಜಭವನದ ಹತ್ರ ಹೆಜ್ಜೆ ಹಾಕ್ತಿದ್ದಾರೆ. ರಾಜ್ಯಪಾಲರು ಪಕ್ಷಪಾತ ಧೋರಣೆಯನ್ನು ಅನುಸರಿಸ್ತಿದ್ದಾರೆ ಅನ್ನುವಂತಹ ಆಕ್ರೋಶ ಕಾಂಗ್ರೆಸ್ ನಾಯಕರಿಂದ ವ್ಯಕ್ತ ಆಗ್ತಿರುವಂಥದ್ದು. ನಮ್ಮ ಜೊತೆಗೆ ಸಚಿವರಾಗಿರುವಂಥ MC ಸುಧಾಕರ್ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳು ಮಾತಾಡೋಣ. ಸುಧಾಕರ್ ಅವರು, ಯಾಕಂದ್ರೆ ರಾಜ್ಯಪಾಲರು ಪಕ್ಷಪಾತ ಧೋರಣೆಯನ್ನು ಅನುಸರಿಸ್ತಿದ್ದಾರೆ ಅನ್ನುವಂಥ ನಿಮ್ಮ ಆಕ್ರೋಶದ ಮಾತುಗಳು. ಖಂಡಿತ ಇವತ್ತು ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನು ನೋಡಿದಾಗ ಯಾವ ರೀತಿ ಖಾಸಗಿ ದೂರಿನ ಮೇಲೆ ಕಾನೂನು ಬಾಹಿರವಾಗಿ ಶೋಕಾಸ್ ನೋಟಿಸನ್ನು ಏನು ದೂರು ಪಡೆದ ಅವತ್ತೇ ಸಂಜೆ ರಾತ್ರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡ್ತಾರೆ ಅಂದರೆ ಅದಕ್ಕಿಂತ ಇನ್ಯಾವುದು. ನಂತರ ಯಾವುದೇ ತನಿಖಾ ಸಂಸ್ಥೆ ತನಿಖೆ ಮಾಡಿ ಆರೋಪ ಸಾಬೀತಾಗಿದೆ, ಹೆಚ್ಚುವರಿ ತನಿಖೆಗೆ ಅವಕಾಶ ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಕೇವಲ BJP ಮತ್ತು JDSನ ಒಂದು ರಾಜಕೀಯ ದುರುದ್ದೇಶದ ಒಂದು ಭಾಗವಾಗಿ ಇವತ್ತು ರಾಜಭವನವನ್ನು ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ವಿರುದ್ಧವಾಗಿ ನಮ್ಮ ಹೋರಾಟ. ಸೊ ಈ ಹೋರಾಟ ಎಲ್ಲಿವರೆಗೂ ಇರುತ್ತೆ ಅಂತ? ಖಂಡಿತ ಇವತ್ತು ರಾಜ್ಯಪಾಲರು ಅನುಮತಿ ಏನು ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ, ಆ ಅನುಮತಿಯನ್ನು ಹಿಂಪಡಿಬೇಕು ಮತ್ತು ಏನು ಪಕ್ಷಪಾತ ಧೋರಣೆ ಏನಿದೆ, ಈಗ 4 ಜನ ಗೌರವಾನ್ವಿತ ಕುಮಾರಸ್ವಾಮಿ ಅವರು, ಮುರುಗೇಶ್ ನಿರಾಣಿ ಅವರು, ಶಶಿಕಲಾ ಜೊಲ್ಲೆ ಅವರು ಮತ್ತು ಜನಾರ್ದನ್ ರೆಡ್ಡಿ ಅವರು, ಈ 4 ಜನರ ಮೇಲೆ ಇವತ್ತು ಏನು ಅನುಮತಿ ಕೊಡಬೇಕು ಅಂಥೇಳಿ ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡಿ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ದಿವ್ಯ ಮೌನವನ್ನು ವಹಿಸಿರ್ತಕ್ಕಂಥ ರಾಜ್ಯಪಾಲರು ಇವತ್ತು ಎಷ್ಟರ ಮಟ್ಟಿಗೆ ಆ ರಾಜಭವನಕ್ಕೆ ಗೌರವ ತಂದಿದ್ದಾರೆ ಅಂತಕ್ಕಂಥದ್ದು ಮುಖ್ಯ. ಅದರಿಂದ ನಾವು ಇವತ್ತು ಒಂದು ಮುಖ್ಯಮಂತ್ರಿಗಳ ವಿರುದ್ಧ ಏನು ಅನುಮತಿ ಕೊಟ್ಟಿದ್ದಾರೆ ಅದನ್ನು ಹಿಂಪಡಿಬೇಕು ಮತ್ತು ಈ 4 ಜನರ ವಿರುದ್ಧವಾಗಿ ಏನು ಬಂದಿದೆ ಮನವಿ ಅದನ್ನು ಪುರಸ್ಕಾರ ಮಾಡಿ ಹೆಚ್ಚಿನ ತನಿಖೆಗೆ ಅವ್ರನ್ನ ಒಳಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಈ ಒಂದು ಆಗ್ರಹ. ಇದಿಷ್ಟು ಕೂಡ ಸಚಿವರಾಗಿರುವಂಥ MC ಸುಧಾಕರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುತೆ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.